1999ರಲ್ಲಿ ರಷ್ಯಾದ ಡಾಕ್ಟರ್ ಎರ್ನ್ಸ್ಟ್ ಮುಲ್ದಾಶೆವ್ ತಮ್ಮ ತಂಡದೊಂದಿಗೆ ಟಿಬೇಟ್ಗೆ ಆಗಮಿಸ್ತಾರೆ. ಇಲ್ಲಿ ಅವರು ಬಂದಿದ್ದು ಒಂದು ಎಕ್ಸ್ಪೆಡಿಷನ್ಗಾಗಿ, ಜಗತ್ತಿನ ಅತ್ಯಂತ ರಹಸ್ಯಮಯ ಪರ್ವತ ಕೈಲಾಸ ಪರ್ವತದ ಶೋಧಕ್ಕಾಗಿ. ಹಲವು ವಾರಗಳ ಎಕ್ಸ್ಪೆಡಿಷನ್ ನಂತರ ರಷ್ಯಾಗೆ ಮರಳಿದಾಗ ಅವರು ಕೆಲವು ಹೇಳಿಕೆಗಳನ್ನು ನೀಡ್ತಾರೆ. ಅದು ಇಡೀ ಜಗತ್ತನ್ನು ನಡುಗಿಸುವಂಥದ್ದು. ಮುಲ್ದಾಶೆವ್ ಅವರ ಹೇಳಿಕೆಯ ಪ್ರಕಾರ ಕೆಲವು ವರ್ಷಗಳ ಹಿಂದೆ 4 ಸೈಬೀರಿಯನ್ ಕ್ಲೈಂಬರ್ಗಳು ಕೈಲಾಸದ ಮೇಲೆ ಏರಲು ಪ್ರಯತ್ನಿಸಿದ್ದರು ಮತ್ತು 1.5 ವರ್ಷದೊಳಗೆ ಆ 4 ಕೂಡ ವೃದ್ಧರಾಗಿ ಸಾವನ್ನಪ್ಪಿದರು. ಇದೇ ತಂಡದ ಒಬ್ಬ ಸದಸ್ಯ ಸರ್ಜಿ ಸೆಲ್ವರ್ಸ್ಟಾಫ್ ಹೇಳುವಂತೆ, ಕೈಲಾಸ ಪರ್ವತ ಒಂದು ಟೈಮ್ ಮಷೀನ್ ಆಗಿದೆ. ಇಲ್ಲಿ ಸಮಯ ಬೇರೆ ರೀತಿಯಲ್ಲಿ ಹರಿಯುತ್ತದೆ ಮತ್ತು ವಯಸ್ಸು ಬಹಳ ತ್ವರಿತವಾಗಿ ಹೆಚ್ಚಾಗ್ತದೆ.